ಒಂದು ಸಾಮ್ರಾಜ್ಯದಲ್ಲಿ ಹೊಸ ರಾಜ ಬಂದ. ಅವನು ತುಂಬಾ ಒಳ್ಳೆಯವನು. ಜನ ಎಲ್ರು ಅವನನ್ನ ಪ್ರೀತಿಸ್ಬೇಕು ಅಂತ ಬಯಸ್ತಾನೆ. ಆದ್ರಿಂದ ಅವನು ಎಲ್ರಿಗೂ ಸಹಾಯ ಮಾಡ್ತಿದ್ದ, ತಪ್ಪು ಮಾಡೋರ್ನ ಕ್ಷಮಿಸ್ತಿದ್ದ, ಯಾರಿಗೂ ಕಠಿಣವಾಗಿ ಮಾತಾಡ್ತಿರ್ಲಿಲ್ಲ. ಜನರು ಅವನನ್ನ ದೇವ್ರಂತೆ ನೋಡ್ತಿದ್ರು, ಹೊಗಳ್ತಿದ್ರು, ಎಲ್ಲರೂ ಪರ್ಫೆಕ್ಟ್ ಅನಿಸ್ತಿತ್ತು. ಆದ್ರೆ 2 ವರ್ಷಗಳ ನಂತರ ಒಂದು ಯುದ್ಧ ಬಂದಾಗ ಅದೇ ಜನರಲ್ಲಿ ಒಬ್ರು ಸಹ ಅವನಿಗೋಸ್ಕರ ಪ್ರಾಣ ಕೊಡೋಕೆ ಮುಂದೆ ಬರಲಿಲ್ಲ. ಯಾಕೆ ಗೊತ್ತಾ? ಅವ್ರಿಗೆ ಪ್ರೀತಿ ಇತ್ತು, ಆದ್ರೆ ಭಯ ಇರಲಿಲ್ಲ. ಇದೇ ಸಮಯದಲ್ಲಿ ಇನ್ನೊಂದು ರಾಜ್ಯದಲ್ಲಿ ಒಬ್ಬ ಕ್ರೂರ ರಾಜ ಇದ್ದ. ಜನ ಅವನನ್ನ ಇಷ್ಟಪಡ್ತಿರ್ಲಿಲ್ಲ, ಆದ್ರೆ ಅವನ ಹೆಸರು ಕೇಳಿದ್ರೆ ನಡುಕ್ತಿದ್ರು. ಯುದ್ಧ ಬಂದಾಗ ಪ್ರತಿಯೊಬ್ಬ ಸೈನಿಕ ತನ್ನ ಪ್ರಾಣದ ಭಯದಿಂದಲೇ ಹೋರಾಡ್ತಿದ್ರು ಅಂಡ್ ಗೆಲ್ತಾರೆ. ಇದು ಕೇಳೋದಕ್ಕೆ ಕಷ್ಟ ಆಗುತ್ತೆ, ಆದ್ರೆ ಇದೇ ಮಾನವ ಮನಸ್ಸಿನ ವಾಸ್ತವ. ನೀವು ಒಂದ್ಸರಿ ಥಿಂಕ್ ಮಾಡಿ ನೋಡಿ, ನಿಮ್ಮ ಲೈಫಲ್ಲಿ ಯಾರು ನಿಮ್ಗೆ ರೆಸ್ಪೆಕ್ಟ್ ಕೊಡ್ತಾರೆ? ನೀವು ಯಾವಾಗ ಬೌಂಡ್ರೀಸ್ ಇಡ್ತಿರೋ ಅವಾಗನ, ಅಥವಾ ನೀವು ಎಲ್ಲವನ್ನು ಟಾಲರೇಟ್ ಮಾಡ್ತಿರಲ್ಲ ಅವಾಗನ? ನೀವು ಕನ್ಫ್ಯೂಸ್ ಆಗೋದ್ರಲ್ಲಿ ತಪ್ಪೇನಿಲ್ಲ. ಯಾಕಂದ್ರೆ ನಮ್ಮನ್ನ ಚಿಕ್ಕ ವಯಸ್ಸಿಂದ ಒಳ್ಳೆಯವರಾಗಿರು ಅಂತ ಹೇಳಿ ಕಲಿಸ್ತಾರೆ, ಆದ್ರೆ ಸ್ಟ್ರಾಂಗ್ ಆಗಿರು ಅಂತ ಯಾರು ಹೇಳಲ್ಲ.